Hello, good evening. Screen visible ಇದೆಯಾ? Yes, ma'am. Yes, ma'am. Okay, thank you. Class start ಮಾಡೋಣ. Yes, ma'am. Okay. So first question, last 20 questions ಉಳಿದಿದೆ. Right. 81. Lex non coget ad impossibilia means. ಇದಕ್ಕೆ ಅರ್ಥ ಏನು? ಇದೊಂದು ನಮಗೆ ಮ್ಯಾಕ್ಸಿಮ್ ಲೀಗಲ್ ಮ್ಯಾಕ್ಸಿಮ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಈ ಒಂದು ಮ್ಯಾಕ್ಸಿಮ್ ಬರುತ್ತೆ. ಎಸ್ ಓಕೆ, ಸೊ ಇದು ನಾವು ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ದಟ್ ಇಸ್ ಡಾಕ್ಟ್ರಿನ್ ಆಫ್ Option B. ಫ್ರಸ್ಟ್ರೇಷನ್. Option B, ma'am. ವೆರಿ ಗುಡ್. ಆಪ್ಷನ್ ಬಿ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ರಿಲೇಟೆಡ್ ಯಾವ ಸೆಕ್ಷನ್? ಸೆಕ್ಷನ್ 56. ಓಕೆ. The law does not compel a man to do what he cannot possibly perform. ಒಬ್ಬ ವ್ಯಕ್ತಿ ಮಾಡೋದಕ್ಕಾಗದೆ ಇರುವಂತದನ್ನ ಲಾ ಬಲವಂತ ಮಾಡೋದಿಲ್ಲ, ಮಾಡಲೇಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಎ ಮತ್ತೆ ಬಿ ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿರ್ತಾರೆ. ಬಿ ಒಬ್ಬ ದೊಡ್ಡ ಸಿಂಗರ್, ಸೊ ಅವರು ಬಂದು ಹಾಡ್ಬೇಕು ಅನ್ನೋದು ನಮಗೆ ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿರ್ತೀವಿ. ಈಗ ಆ ಕಾಂಟ್ರಾಕ್ಟ್ ಇನ್ನು ಮುಗ್ದೇ ಇಲ್ಲ, ಆ ಒಂದು ಪೀರಿಯಡ್ ಅಲ್ಲೇನೆ ಆ ವ್ಯಕ್ತಿ ಬಿ ಸಿಂಗರ್ ಯಾರಿದ್ದಾರೆ ಆ ವ್ಯಕ್ತಿ ಏನು ಅನ್ಸೌಂಡ್ ಪರ್ಸನ್ ಆಗ್ತಾನೆ. ಒಂದು ಆಕ್ಸಿಡೆಂಟ್ ಆಗುತ್ತೆ ಆರ್ ಎನಿಥಿಂಗ್ ಅಂಡ್ ಆ ವ್ಯಕ್ತಿ ಅನ್ಸೌಂಡ್ ಪರ್ಸನ್ ಆಗ್ತಾನೆ. ಈಗ ಅಲ್ಲಿ ದಿಸ್ ಇಸ್ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಅಂದ್ರೆ ಆ ವ್ಯಕ್ತಿ ಪರ್ಫಾರ್ಮ್ ಮಾಡೋದಿಕ್ ಸಾಧ್ಯ ಇಲ್ಲ. ಅಂಡ್ ಅವನ್ ಬದಲಾಗಿ ಯಾರಾದ್ರೂ ಬರ್ತಾರೆ ಅನ್ನೋದು ನಮಗ್ ಬೇಕಾಗಿಲ್ಲ, ಬಿಕಾಸ್ ಬಿ ಒಬ್ಬ ದೊಡ್ಡ ಸಿಂಗರ್ ಆದ ಕಾರಣ ನಮ್ಗೆ ಅದೇ ವ್ಯಕ್ತಿನೇ ಬೇಕಾಗಿತ್ತು ಹಾಡೋದಿಕ್ಕೆ. ಆ ವ್ಯಕ್ತಿ ಬರೋದಿಕ್ಕಾಗೋದಿಲ್ಲ, ಇದರ ಆ ವ್ಯಕ್ತಿನ ಸಾವೇ ಆಗೋಗಿದೆ. ಸೊ ಈ ಎಲ್ಲಾ ಕಂಡೀಷನ್ಸ್ ಅಲ್ಲಿ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಸೊ ಅಲ್ಲಿ ಒಂದು ಆಗದೆ ಇರುವಂತ ಕೆಲಸನ ಲಾ ಕಂಪೆಲ್ ಮಾಡೋದಿಲ್ಲ, ಮಾಡ್ಲೇಬೇಕು ಅಂತ. ಕ್ಲಿಯರ್? ಸೊ ಅದಕ್ಕೆ ಈ ಒಂದು ಮ್ಯಾಕ್ಸಿಮ್ ಅಂದ್ರೆ ಫ್ರಸ್ಟ್ರೇಷನ್ 56 ಅಲ್ಲಿ ನಾವೇನ್ ನೋಡ್ತೀವಿ, ಲಾ ಡಸ್ ನಾಟ್ ಕಂಪೆಲ್ ಅ ಮ್ಯಾನ್ ಟು ಡೂ ವಾಟ್ ಹಿ ಕೆನ್ ನಾಟ್ ಪಾಸಿಬಲಿ ಪರ್ಫಾರ್ಮ್ ಮಾಡೋದಕ್ಕೆ ಆಗದೆ ಇರುವಂತದ್ದನ್ನ ಲಾ ಕಂಪೆಲ್ ಮಾಡೋದಿಲ್ಲ. ಲೆಕ್ಸ್ ನಾನ್ ಕಾಗೆಟ್ ಆಡ್ ಇಂಪಾಸಿಬಿಲಿಯಾ. ಆಯ್ತಾ? ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಡಿಸಿಷನ್ ಆಫ್ ದ ಅಪೆಕ್ಸ್ ಕೋರ್ಟ್ ಇನ್ ಪಾಕ್ಲಾ ನಾರಾಯಣ ಸ್ವಾಮಿ ವರ್ಸಸ್ ಕಿಂಗ್ ಎಂಪರರ್ 1939 ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯಾವ ಟಾಪಿಕ್ ಬಗ್ಗೆ ಆಗಿತ್ತು? ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್, ಐ ಮೀನ್ ಯಾವ ಒಂದು ಟಾಪಿಕ್ ರಿಲೇಟೆಡ್ ಆಗಿತ್ತು ಈ ಜಡ್ಜ್ಮೆಂಟ್? ಎಸ್, Interpretation and admissibility. ಇಂಟರ್ಪ್ರಿಟೇಷನ್ ಅಂಡ್ ಅಡ್ಮಿಸಿಬಿಲಿಟಿ ಆಫ್ ಕನ್ಫೆಷನ್ ನ ಬಗ್ಗೆ ಇದರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಎವಿಡೆನ್ಸ್ ಆಕ್ಟ್ ನ ಆಸ್ಪೆಕ್ಟ್ಸ್ ಎಲ್ಲಾನು ನೋಡ್ತೀವಿ. ಇಟ್ ಈಸ್ ಅಬೌಟ್ ಕನ್ಫೆಷನ್. ಕನ್ಫೆಷನ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ ಇರೋದು, ಪಾಕ್ಲಾ ನಾರಾಯಣ ಸ್ವಾಮಿ ವರ್ಸಸ್ ಕಿಂಗ್ ಎಂಪರರ್. ವೆರಿ ಗುಡ್. ಡೈರೆಕ್ಟ್ ಕ್ವೆಶ್ಚನ್ ಅಂಡ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್, ಹಾಗಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದೇನಿಲ್ಲ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ನೋ ದ ಜಜ್ಮೆಂಟ್. Correct. The concept of directive principles of state policy was borrowed to the Constitution of India from DPSP part 4 of the Constitution ನ ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದೀವಿ? Ireland. ಐರ್ಲೆಂಡ್ ಇಂದ. ಗುಡ್. ಬ್ರೆಜಿಲ್ ಇಂದ ಏನಾದ್ರು ಬಾರೋ ಮಾಡಿದೀವಾ? ಬಿಕಾಸ್ ನಮ್ ಕಾನ್ಸ್ಟಿಟ್ಯೂಷನ್ ಅಂದಿದ ತಕ್ಷಣ ಕಾನ್ಸ್ಟಿಟ್ಯೂಷನ್ ನಾವು ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಅಂತಂದ್ರೆ ನಾವು ಎಲ್ಲಾ ದೇಶದ್ದು ಒಳ್ಳೆ ಒಳ್ಳೆ ವಿಷಯ ಏನೇನಿದೆ ಅದನ್ನ ಎಲ್ಲಾನು ನಾವು ಬಾರೋ ಮಾಡ್ಕೊಂಡು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅದನ್ನ ಇಂಟರ್ಪ್ರೆಟ್ ಮಾಡಿದೀವಿ, ಅದನ್ನ ಬರ್ಕೊಂಡಿದೀವಿ. ಸೊ ಹಾಗಾಗಿ ಐರ್ಲೆಂಡ್ ಇಂದ DPSP, ಬ್ರೆಜಿಲ್ ಇಂದ ಏನೂ ಇಲ್ಲ, USA ಇಂದ ಏನಿದೆ? Fundamental rights, ma'am. ವೆರಿ ಗುಡ್, ಫಂಡಮೆಂಟಲ್ ರೈಟ್ಸ್. UK ಇಂದ ಏನಿದೆ? ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಏನಿದೆ ಇದು UK ಇಂದ ನಾವು ಬಾರೋ ಮಾಡ್ಕೊಂಡಿರುವಂತದ್ದು. ಓಕೆ. ನೆಕ್ಸ್ಟ್ 84, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ 19(1)(g of the Constitution of India is guaranteed to. ಓಕೆ, ಯಾರಿಗೆ? ಎವ್ರಿ ಪರ್ಸನ್ ಇನ್ ಇಂಡಿಯಾ. ಪರ್ಸನ್ ಇನ್ ಇಂಡಿಯಾ ನಾವೆಲ್ಲೂ ಬರ್ದೇ ಇಲ್ಲ.
ಪರ್ಸನ್ ಅಬೌವ್ ಏಜ್ ಆಫ್ 18 ಇಯರ್ಸ್ ಕಾನ್ಸ್ಟಿಟ್ಯೂಷನಲ್ ಈ ತರ ಇಲ್ಲ ನಮಗೆ ಸಿಟಿಸನ್ ಆರ್ ನಾನ್ ಸಿಟಿಸನ್ ಎರಡೇ ವರ್ಡ್ಸ್ ಇರೋದು ಸಿಟಿಸನ್ ಅಬೌವ್ ದ ಏಜ್ ಆಫ್ 21 ಇಯರ್ಸ್ ಈ ತರ ಟರ್ಮಿನಾಲಜೀಸ್ ಇಲ್ಲ ಆರಾಮಾಗಿ ಈ ಆಪ್ಷನ್ ನ ಕ್ಯಾನ್ಸಲ್ ಮಾಡಬಹುದು ಈ ಆನ್ಸರ್ ಗೆ ಕರೆಕ್ಟ್ ಆನ್ಸರ್ ಕೊಡಬಹುದು ಈ ಕ್ವೆಶ್ಚನ್ ಗೆ ಎವ್ರಿ ಸಿಟಿಸನ್ ಇನ್ ಇಂಡಿಯಾ ಇಟ್ ಅಪ್ಲೈಸ್ ಟು ಸಿಟಿಸನ್ ಆಫ್ ಇಂಡಿಯಾ ಓಕೆ ನಾವು ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ಸ್ಪೆಸಿಫೈ ಮಾಡ್ತೀವಿ ಎಕ್ಸ್ಪ್ಲಿಸಿಟ್ಲಿ ಹೇಳ್ತೀವಿ ಆರ್ಟಿಕಲ್ 15 19 21 16 29 30 ಈ 6 ಆರ್ಟಿಕಲ್ಸ್ ನಮಗೆ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡ್ತೀವಿ ದಟ್ ಇವು ಸಿಟಿಸನ್ ಮಾತ್ರನೇ ಅಪ್ಲೈ ಆಗುವಂತದ್ದು ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಇದು ಬರೀ ಸಿಟಿಸನ್ಸ್ ಮಾತ್ರ ಅಪ್ಲೈ ಆಗತ್ತೆ ಅಂತ ಕ್ಲಿಯರ್ 19(1)(g ಏನು ಸ್ಪೆಸಿಫಿಕ್ ಆಗಿ ವಾಟ್ ಇಸ್ 19(1)(g yes ವ್ಯಾಪಾರ ವಾಣಿಜ್ಯ ಉದ್ಯಮ. very good freedom of trade business from anywhere in India 19(1)(g very good which court can direct state legislative assembly to enact a law ಯಾವ ಕೋರ್ಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಡೈರೆಕ್ಟ್ ಮಾಡಬಹುದು ದಟ್ ಈ ಲಾನ ಎನಾಕ್ಟ್ ಮಾಡಿ ನೀವು ಅಂತ ಆನ್ಸರ್ ಸುಪ್ರೀಂ ಕೋರ್ಟ್ ಮಾಡಬಹುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾಡಬಹುದಾ ಎಸ್ ಮ್ಯಾಮ್ ಓಕೆ ಯಾವುದೇ ಕೋರ್ಟ್ ಮಾಡೋದಿಕ್ಕಾಗೋದಿಲ್ಲ ಆಪ್ಷನ್ ನಾವು ಡೈರೆಕ್ಷನ್ ನೀಡೋದಿಕ್ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಓನ್ಲಿ ಕ್ಯಾನ್ ಸಜೆಸ್ಟ್ ಡೈರೆಕ್ಷನ್ ಕೊಡೋದಿಕ್ ಆಗೋದಿಲ್ಲ ಇಟ್ ಕ್ಯಾನ್ ಓನ್ಲಿ ಗಿವ್ ಸಜೆಷನ್ಸ್ ದಟ್ ನೀವು ಈ ಒಂದು ಲಾನ ಮಾಡಬೇಕು ಸಜೆಷನ್ಸ್ ಅಷ್ಟೇನೆ ಕೊಡತ್ತೆ ನಮಗೆ 3 ಆರ್ಗನ್ಸ್ ಏನಿದೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ 3 ಪಿಲ್ಲರ್ಸ್ ಈ 3 ಪಿಲ್ಲರ್ ಇಂಡಿಪೆಂಡೆಂಟ್ ಆಗಿ ತನ್ನದೇ ಆದಂತ ಕೆಲಸನ ಪರ್ಫಾರ್ಮ್ ಮಾಡತ್ತೆ ಲೆಜಿಸ್ಲೇಟಿವ್ ಇಸ್ ಟು ಇನಾಕ್ಟ್ ನ್ಯೂ ಲಾಸ್ ಲೆಜಿಸ್ಲೇಟಿವ್ ನ ಕೆಲಸ ಏನು ಹೊಸ ಲಾಸ್ ಅನ್ನ ಇನಾಕ್ಟ್ ಮಾಡೋದು ಎಕ್ಸಿಕ್ಯೂಟಿವ್ ನ ಕೆಲಸ ಆ ಲಾಸ್ ಅನ್ನ ಎನ್ಫೋರ್ಸ್ ಮಾಡಿಸೋದು ಜುಡಿಷಿಯರಿ ನ ಕೆಲಸ ಬರೀ ಇರೋಂತ ಲಾಸ್ ಅನ್ನ ಇಂಟರ್ಪ್ರೆಟ್ ಮಾಡೋದು ಎನಾಕ್ಟ್ಮೆಂಟ್ ಆಫ್ ಲಾಸ್ ಇದು ಎನ್ಫೋರ್ಸ್ಮೆಂಟ್ ಆಫ್ ಲಾಸ್ ಫಾರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಇಂಟರ್ಪ್ರೆಟ್ ಮಾಡತ್ತೆ ಇರುವಂತ ಲಾಸ್ ನ ಅಂಡ್ ಎಲ್ಲಿನೂ ಕೋರ್ಟ್ ಡೈರೆಕ್ಷನ್ ನೀಡೋದಿಕ್ ಆಗೋದಿಲ್ಲ ದಟ್ ನೀವು ಈ ಲಾ ಮಾಡಬೇಕು ಅಂತ ನಾವು ಏನಿದ್ರು ಬರೀ ಸಜೆಷನ್ ಕೊಡಬಹುದು ಕೋರ್ಟ್ ಸುಪ್ರೀಂ ಕೋರ್ಟ್ ತನ್ನ ಒಂದು ಜಜ್ಮೆಂಟ್ಸ್ ಮುಖಾಂತರ ಸಜೆಷನ್ ಕೊಡಬಹುದು ಸಿನ್ಸ್ ಲೆಜಿಸ್ಲೇಟಿವ್ ಇಸ್ ದ ಆರ್ಗನ್ ಹೂ ಎನಾಕ್ಟ್ಸ್ ಅ ಲಾ ಸೊ ಅಷ್ಟೇನೆ ಕೆಲಸ ದೋ ಇವುಗಳ ಒಂದು ಕೆಲಸ ಓವರ್ಲ್ಯಾಪ್ ಆಗತ್ತೆ ಒಂದಕ್ಕೊಂದು ಆದ್ರೆ ಅದರದೇ ಆದಂತ ಇಂಡಿಪೆಂಡೆಂಟ್ ನೇಚರ್ ಸಹ ಇದೆ ಸೊ ಓವರ್ಲ್ಯಾಪಿಂಗ್ ಇದೆ ಅಂತ ನಾವು ಡೈರೆಕ್ಷನ್ ಅಂತ ಕೊಡೋದಿಲ್ಲ ಇಟ್ ಇಸ್ ನೋ ಕೋರ್ಟ್ ಕ್ಯಾನ್ ಡೈರೆಕ್ಟ್ ಎನಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಟು ಇನಾಕ್ಟ್ ಅ ಲಾ 86 a suit was decreed the appeal of and second appeal were dismissed the decision of high court in the second appeal has become final second appeal ಅಲ್ಲಿ ಇರುವಂತ decision final ಆಗಿದೆ what shall be the consequence if the principle laid down in the second appeal was subsequently overruled by division bench of the high court in another case ಒಂದು ಕೇಸ್ ಅದು ಡಿಗ್ರಿ ಆಯ್ತು ಆದ್ರೂ ಅವರು ಅಪೀಲ್ ಹೋದ್ರು ಇನ್ನೊಂದು ಪಾರ್ಟಿ ಮತ್ತೆ ಅಲ್ಲಿ ಡಿಸ್ಮಿಸ್ ಆಯ್ತು ಸೆಕೆಂಡ್ ಅಪೀಲ್ ಹೋದ್ರು ಅಲ್ಲೂ ಡಿಸ್ಮಿಸ್ ಆಯ್ತು ಬಟ್ ಸಿನ್ಸ್ ಅದು ಸೆಕೆಂಡ್ ಅಪೀಲ್ ಅಲ್ಲಿ ಇರುವಂತ ಡಿಸಿಷನ್ ನಮಗೆ ಫೈನಲ್ ಆಗತ್ತೆ ಸೊ ಅದನ್ನ ನಾವು ಫೈನಲ್ ಅಂತ ಕನ್ಸಿಡರ್ ಮಾಡಿದೀವಿ ಆದ್ರೆ ಈ ಸೆಕೆಂಡ್ ಅಪೀಲ್ ನಂತರ ಸಬ್ಸಿಕ್ವೆಂಟ್ಲಿ ಆ ಒಂದು ಡಿವಿಷನ್ ಬೆಂಚ್ ಏನ್ ಮಾಡತ್ತೆ ಓವರ್ ರೂಲ್ ಮಾಡತ್ತೆ ದಟ್ ನೀವು ಕೊಟ್ಟಂತ ಜಜ್ಮೆಂಟ್ ತಪ್ಪಾಗಿದ್ದು ಅಂತ ಅದನ್ನ ಓವರ್ ರೂಲ್ ಮಾಡುತ್ತೆ ಈಗ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಅದನ್ನ ಓವರ್ ರೂಲ್ ಮಾಡ್ತಿರೋದು ಬೇರೊಂದು ಕೇಸಲ್ಲಿ ಈಗೇನಾಗತ್ತೆ ವಾಟ್ ಇಸ್ ದ ಸ್ಟ್ಯಾಂಡ್ ನೌ ಎಸ್ ಸಬ್ಸಿಕ್ವೆಂಟ್
ಆಗಲ್ಲ. ಮ್ಯಾಮ್ ಆ ಕೇಸ್ನಲ್ಲಿ ಅದು ಫೈನಲ್ ಅಂದ್ರೆ ಬೇರೆ ಕೇಸ್ನಲ್ಲಿ ಆದ್ರೆ ಅದಕ್ಕೆ ಅದು ಬೈಂಡಿಂಗ್ ಇದಕ್ಕಿದು ಫೈನಲ್ ಇದ್ದಂಗ ಅಷ್ಟೇ ರೀ. ವೆರಿ ಗುಡ್. ಆದ್ರೆ ನಾವು ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ನಮ್ಗೆ ಹೈಕೋರ್ಟ್ ಇಸ್ ಅ ಕೋರ್ಟ್ ಆಫ್ ರೆಕಾರ್ಡ್ ಅಂತಂದ್ರೆ ಅದರ ರೂಲಿಂಗ್ ಬೈಂಡಿಂಗ್ ಆಗತ್ತಲ್ಲ ಬೇರೆ ಜಜ್ಮೆಂಟ್ಸ್ಗೆ. ಬೇರೆ ಜಜ್ಮೆಂಟ್ ಬೈಂಡಿಂಗ್ ಆಗ್ಬೋದು ಮ್ಯಾಮ್, ಆ ಜಜ್ಮೆಂಟ್ ಅದೇನ್ ಬೈಂಡಿಂಗ್ ಆಗೋದಿಲ್ರಿ. ಯಾಕಂದ್ರೆ ಆಲ್ರೆಡಿ ಆ ಇದ್ರೊಳಗ ಜಜ್ಮೆಂಟ್ ಬಂದಿತ್ತು. ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಕರೆಕ್ಟ್ ನೀವು ಹೇಳ್ತಿರೋದು. ಯಾಕಂದ್ರೆ ಆಲ್ರೆಡಿ ಈಗ ಈ ಜಜ್ಮೆಂಟ್ ಬಂದ್ ಆಗಿದೆ, ಇದಾದ್ಮೇಲೆ ಸಬ್ಸಿಕ್ವೆಂಟ್ಲಿ ಬೇರೊಂದು ಜಜ್ಮೆಂಟ್ ಅಲ್ಲಿ ಅದು ಓವರ್ ರೂಲ್ ಮಾಡೋದು, ಅಲ್ಲಿಂದ ಮುಂದಕ್ಕೆ ಬೇಕಾದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಈ ತರ ಅಂತ. ಬಟ್ ಇದು ಆಲ್ರೆಡಿ ನಡೆದೋಗಿರೋದ್ರಿಂದ ಇಲ್ಲಿ ನಾವು ಅದನ್ನ ಬೈಂಡಿಂಗ್ ಅಂತ ತಗೊಳ್ಳೋದಿಲ್ಲ. ಯಾಕಂದ್ರೆ ಲಾ ವಿಲ್ ಹ್ಯಾವ್ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಓನ್ಲಿ. ಮುಂದಕ್ಕೆ ಅಲ್ಲಿಂದ ಮುಂದಕ್ಕೆ ಕೆಲಸ ಮಾಡತ್ತೆ, ರೆಟ್ರೋಸ್ಪೆಕ್ಟಿವ್ ಆಗಿ ಹಿಂದಕ್ಕೆ ಕೆಲಸ ಮಾಡೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಏನು ನಮಗೆ? Subsequent overruling of principle will not affect their inter-party decision. Okay, so ಇದರ overruling ನಮಗೆ affect ಆಗೋದಿಲ್ಲ. ಮ್ಯಾಮ್ ಅದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಹಾ, ಸೊ ಈಗ ನೀವೊಂದು ಕೇಸ್ ಫೈಲ್ ಮಾಡಿದ್ರಿ, ಡಿಕ್ರಿ ಆಯ್ತು, ಬಟ್ ಅದರ್ ಪಾರ್ಟಿ ಕೋರ್ಟ್ ಹೋಗುತ್ತೆ ಅಪೀಲ್ಗೆ, ಪ್ಲಸ್ ಡಿಸ್ಮಿಸ್ ಆಗತ್ತೆ. ಮತ್ತೆ ಇನ್ನೊಂದು ಸೆಕೆಂಡ್ ಅಪೀಲ್ಗೆ ಹೋಗ್ತಾರೆ, ಅಲ್ಲೂ ಡಿಸ್ಮಿಸ್ ಆಗತ್ತೆ. ಏನು ಮಾಡಕ್ಕಾಗಲ್ಲ, ಈಗ ಸೆಕೆಂಡ್ ಅಪೀಲ್ ನ ಡಿಸಿಷನ್ ಫೈನಲ್ ಅಂತ ಮಾಡ್ಬೇಕಾಗತ್ತೆ. ಸೆಕೆಂಡ್ ಅಪೀಲ್ ಡಿಸಿಷನ್ ಫೈನಲ್ ಅಂತ ನಂಬಿದೀವಿ. ಅದಾದ್ಮೇಲೆ ಅದೇ ರೀತಿ ಇನ್ನೊಂದು ಕೇಸ್ ಮತ್ತೆ ಅದನ್ನು ಸಹ ಅಪೀಲ್ಗೆ ಹೋಗಿರ್ತಾರೆ. ಅಲ್ಲಿ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಏನಿದೆ, ಅಂದ್ರೆ 2 ಜಡ್ಜಸ್ ನ ಬೆಂಚ್ ಯಾರಿದ್ದಾರೆ ಅವ್ರು ಡಿಸೈಡ್ ಮಾಡ್ತಾರೆ ದಟ್ ಈ ಹಳೆ ಕೇಸಲ್ಲಿ ಬಂದಂತ ಜಡ್ಜ್ಮೆಂಟ್ ಏನಿದೆ ಅದು ತಪ್ಪು ಅಂತ ಹೇಳಿ ಅದನ್ನ ಓವರ್ ರೂಲ್ ಮಾಡ್ತಾರೆ. ಓವರ್ ರೂಲ್ ಅಂತಂದ್ರೆ ಅದು ತಪ್ಪು ಅಂತ ಬೇರೊಂದು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಈ ಒಂದು ಕೇಸಲ್ಲಿ ನಾವು ಯೂಶುವಲಿ ಹಿಂದಿನ ಕೇಸಸ್ ನ ರೆಫರ್ ಮಾಡ್ತೀವಿ, ಪ್ರೆಸಿಡೆಂಟ್ಸ್ ಅಂತ ಕೊಡ್ತೀವಿ. ಸೊ ಸಬ್ಸಿಕ್ವೆಂಟ್ ಕೇಸ್ ಏನಿದೆ ಅದರಲ್ಲಿ ಕೋರ್ಟ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಏನು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಮೇನಕಾ ಗಾಂಧಿ ಜಜ್ಮೆಂಟ್ ಇದೆ. ಸೊ ಮೇನಕಾ ಗಾಂಧಿ ಜಜ್ಮೆಂಟ್ ಅಲ್ಲಿ ನಾವು ಹೇಳ್ತೀವಿ ದಟ್ ಪ್ರೀವಿಯಸ್ ಜಜ್ಮೆಂಟ್ ಏನಿತ್ತು ಆರ್ಟಿಕಲ್ 21 ನ ತುಂಬಾ ಒಂದು ಕ್ಲೋಸ್ ಸೈಟ್ ಅಲ್ಲಿ ಇಂಟರ್ಪ್ರಿಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಅದನ್ನ ಓವರ್ ರೂಲ್ ಮಾಡ್ತಾ ಎ.ಕೆ. ಗೋಪಾಲನ್ ಜಜ್ಮೆಂಟ್ ಓವರ್ ರೂಲ್ ಮಾಡ್ತಾ ಮೇನಕಾ ಗಾಂಧಿ ಬಂತು. ಸೊ ಈಗ ಮುಂದಕ್ಕೆ ಎ.ಕೆ. ಗೋಪಾಲನ್ ಜಜ್ಮೆಂಟ್ ಅಪ್ಲೈ ಆಗತ್ತಾ? ಇಲ್ಲ, ಮೇನಕಾ ಗಾಂಧಿ ಜಜ್ಮೆಂಟೇ ಅಪ್ಲೈ ಆಗತ್ತೆ. ಅಂಡ್ ಎ.ಕೆ. ಗೋಪಾಲನ್ ಜಜ್ಮೆಂಟ್ ಮೇಲೆ ಮೇನಕಾ ಗಾಂಧಿ ಜಜ್ಮೆಂಟ್ ಏನಾದ್ರೂ ಎಫೆಕ್ಟ್ ಬರುತ್ತಾ? ಇಲ್ಲ, ಯಾಕಂದ್ರೆ ನಾವು ಹಿಂದಕ್ಕೆ ಅಪ್ಲೈ ಮಾಡೋದಿಲ್ಲ. ಮುಂದಕ್ಕೆ ನೆಕ್ಸ್ಟ್ ಬರುವಂತ ಜಜ್ಮೆಂಟ್ಸ್ಗೆ ಮೇನಕಾ ಗಾಂಧಿಯಲ್ಲಿ ತಗೊಂಡಿರುವಂತ ವ್ಯೂ ನ ಅಪ್ಲೈ ಮಾಡ್ತೀವಿ ಹೊರತು ನಾವು ಎ.ಕೆ. ಗೋಪಾಲನ್ ಜಜ್ಮೆಂಟ್ಗೂ ಹಿಂದಕ್ಕೂ ಅಪ್ಲೈ ಮಾಡಿ ಅಂತ ಹೋಗೋದಿಲ್ಲ. ಕ್ಲಿಯರ್? ಸೊ ಸಬ್ಸಿಕ್ವೆಂಟ್ ಓವರ್ ರೂಲಿಂಗ್ ಆಫ್ ದ ಪ್ರಿನ್ಸಿಪಲ್ ವಿಲ್ ನಾಟ್ ಅಫೆಕ್ಟ್ ದ ಇಂಟರ್ ಪಾರ್ಟಿ ಡಿಸಿಷನ್. The law will have only prospective effect, a doctrine of prospective overruling. Effect ಅಥವಾ prospective overruling ಮುಂದಕ್ಕೆ ಬರುವಂತ ಕೇಸಸ್ಗೆ ಆ ಒಂದು ಜಜ್ಮೆಂಟ್ ಡಿಸಿಷನ್ ಅಪ್ಲೈ ಆಗುತ್ತೆ. Powers of High Court to punish a person for contempt of the court can be traced to which provision of Constitution of India? Contempt of High Court. High Court na contempt provision ಬೇರೆ ಇದೆ, Supreme Court na contempt na provision ಬೇರೆ ಇದೆ. High Court ದು ಯಾವುದು ಅಂತ ಕೇಳ್ತಿದ್ದಾರೆ. Article 215. Article 215. Very good. High Court na contempt, even High Court it can punish itself for contempt ಅನ್ನೋದನ್ನು 215 ನಲ್ಲೇ ಮೆನ್ಷನ್ ಮಾಡಿದೀವಿ. ಸುಪ್ರೀಂ ಕೋರ್ಟ್ ನ ಕಂಟೆಂಪ್ಟ್ ಪ್ರೊವಿಷನ್ 142 na 129 ಆರ್ಟಿಕಲ್ 129 ಸುಪ್ರೀಂ ಕೋರ್ಟ್ ನ ಒಂದು ಸೇಮ್ ಕಂಟೆಂಪ್ಟ್ ಪ್ರೊವಿಷನ್ ಬಗ್ಗೆ ಹೇಳುತ್ತೆ. What cannot be done directly cannot be done indirectly. This doctrine is called, again ಇದೊಂದು ಡಾಕ್ಟ್ರಿನ್ ಮೇಲೆ ಬೇಸ್ ಆಗಿರುವಂತದ್ದು. ಈ 4 ನಮ್ಗೆ ಬೇರೆ ಬೇರೆ ಟೆಸ್ಟ್ ಮಾಡೋದಕ್ಕೆ ಇರುವಂತ ಡಾಕ್ಟ್ರಿನ್ಸ್. ಸೊ ಈ ಒಂದು ಕೆಲಸನ ನಾನು ಡೈರೆಕ್ಟ್ ಆಗಿ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಮಾಡ್ತೀನಿ ಅಂತಂದ್ರೆ ಅದನ್ನ ಅಲೌ ಮಾಡೋದಿಲ್ಲ. ನೀವು ಡೈರೆಕ್ಟ್ ಆಗಿ ಮಾಡೋದಿಕ್ ಆಗೋದಿಲ್ಲ,
ಅಂತಂದ್ರೆ ಆಗೋದಿಲ್ಲ ಅಂತಾನೆ ಅರ್ಥ. ಅದನ್ನ ಇಂಡೈರೆಕ್ಟ್ ಆಗೂ ಸಹ ಮಾಡಬಾರ್ದು, ಮಾಡೋದಕ್ಕೆ ಆಗೋದಿಲ್ಲ. ಇದು ಯಾವ ಡಾಕ್ಟ್ರಿನ್ ಹೇಳ್ತಿದೆ? Colorable legislation. ಕಲರಬಲ್ ಲೆಜಿಸ್ಲೇಷನ್. ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ನಮಗೆ ಈಗ ಯೂನಿಯನ್ ಲಿಸ್ಟ್ 7th ಶೆಡ್ಯೂಲ್ ಮಾತನಾಡುತ್ತೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕಾನ್ಕರೆಂಟ್ ಲಿಸ್ಟ್ ಬಗ್ಗೆ. ಸೊ ಎಲ್ಲಾ ಒಂದು ಲಿಸ್ಟ್ ಅಲ್ಲೂ ಒಂದಷ್ಟು ಟಾಪಿಕ್ಸ್ ಅನ್ನ ಕೊಟ್ಟಿದೀವಿ. ಆ ಲಿಸ್ಟ್ ಅಲ್ಲಿ ಇರುವಂತ ಟಾಪಿಕ್ಸ್ ಮೇಲೆ, ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತ ಟಾಪಿಕ್ಸ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಲಾಸ್ ಅನ್ನ ಫ್ರೇಮ್ ಮಾಡಬಹುದು. ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತ ಟಾಪಿಕ್ಸ್ ಮೇಲೆ ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಲಾಸ್ ಅನ್ನ ಫ್ರೇಮ್ ಮಾಡುತ್ತೆ. ಕಾನ್ಕರೆಂಟ್ ಲಿಸ್ಟ್ ಸ್ಟೇಟ್ ಹಾಗೂ ಸೆಂಟರ್ ಎರಡಕ್ಕೂ ಪವರ್ ಇರುತ್ತೆ ಈ ಒಂದು ಲಾಸ್ ನ ಫ್ರೇಮ್ ಮಾಡೋದಿಕ್ಕೆ. ಬಟ್ ಆದ್ರೆ ಅಕಸ್ಮಾತ್ ಯೂನಿಯನ್ ಏನಾದ್ರೂ ಆ ಒಂದು ಲಿಸ್ಟ್ ಅಲ್ಲಿ ಇರುವಂತ ಒಂದು ವಿಷಯದ ಮೇಲೆ ಲಾ ಫ್ರೇಮ್ ಮಾಡಿದ್ರೆ ಆಗ ಅದು ಸ್ಟೇಟ್ ಮೇಲೇನೂ ಸಹ ಬೈಂಡಿಂಗ್ ಆಗಿರುತ್ತೆ. ಇದು ನಾವು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದೀವಿ ಆಲ್ರೆಡಿ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈಗ ಸ್ಟೇಟ್ ಲಿಸ್ಟ್ ಅಲ್ಲಿ ಒಂದು ಟಾಪಿಕ್ ಇದೆ, ಎಲೆಕ್ಟ್ರಿಸಿಟಿ. ಅದರ ಮೇಲೆ ಸ್ಟೇಟ್ ಒಂದು ಲಾ ಮಾಡೋದಿಕ್ ಆಗೋದಿಲ್ಲ ಡ್ಯೂ ಟು ಎನಿ ಅದರ್ ಬೇರೊಂದು ಲಾ ತಡೀತಿರಬಹುದು ಆ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ, ಅಥವಾ ಇವರು ಒಂದು ಆಸ್ಪೆಕ್ಟ್ ಇದೆ ಅದರ ಮೇಲೆ ಮಾಡೋದಿಕ್ ಆಗ್ತಿಲ್ಲ. ಹಾಗಿದ್ದಾಗ ಸ್ಟೇಟ್ ಯೂನಿಯನ್ ಕಡೆಯಿಂದ ಮಾಡಿಸುತ್ತೆ ಅಥವಾ ಯೂನಿಯನ್ ಲಿಸ್ಟ್ ಅಲ್ಲಿ ಇದೆ ಆ ಟಾಪಿಕ್, ಇದಕ್ಕೆ ನಾನು ಮಾಡಬಹುದು, ಓವರ್ಲ್ಯಾಪಿಂಗ್ ಒಂದು ಟಾಪಿಕ್ ಇದೆ ಇದರಿಂದ ಮಾಡ್ತೀನಿ, ಆ ತರನು ಮಾಡಕ್ ಆಗೋದಿಲ್ಲ. ಕ್ಲಿಯರ್? ದಟ್ ಇಸ್ ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್. ಪಿತ್ ಅಂಡ್ ಸಬ್ಸ್ಟೆನ್ಸ್, ಪಿತ್ ಅಂಡ್ ಸಬ್ಸ್ಟೆನ್ಸ್ ಲೆಜಿಸ್ಲೇಟಿವ್ ಎಕ್ಸೆಸ್ ಡಾಕ್ಟ್ರಿನ್. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತೂ ಈಸಿ, ನಮಗೆ ಇದು ಗೊತ್ತು. ಏನು? ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಆರ್ಟಿಕಲ್ 13 ಹೇಳುತ್ತೆ ದಟ್ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಏನಿದೆ ಅದು ಯಾವುದೇ ಒಂದು ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾ ನಮ್ಮ ಫಂಡಮೆಂಟಲ್ ರೈಟ್ಸ್ ಜೊತೆಗೆ ಅಲ್ಟ್ರಾ ವೈರ್ಸ್ ಆಗಿದೆ ಅಂತಂದ್ರೆ ಅದರ ಮೀರಿ ಇದೆ ಅಂತಂದಾಗ, ಸಿನ್ಸ್ ನಮಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನೇ ಇಂಪಾರ್ಟೆಂಟ್, ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಆ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ನ ನಾವು ರಿಪೀಲ್ ಮಾಡ್ತಿಲ್ಲ, ನಾವು ಬರೀ ಅದನ್ನ ಇನ್ವ್ಯಾಲಿಡ್ ಅಂತ ಹೇಳ್ತಿದೀವಿ. ಅಂಡ್ ಆ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಡಾರ್ಮೆಂಟ್ ಸ್ಟೇಜ್ ಹೊರಟೋಗುತ್ತೆ, ಅಂತಂದ್ರೆ ಅವು ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ಆಕ್ಟಿವ್ ಆಗಿ ನಮಗೆ ಇರೋದು ಸಿನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಫಂಡಮೆಂಟಲ್ ರೈಟ್ಸ್ ಆಕ್ಟಿವ್ ಆಗಿದೆ. ಯಾವ್ದೆಲ್ಲ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಇದಕ್ಕೆ ಅಲ್ಟ್ರಾ ವೈರ್ಸ್ ಆಗಿದೆ ಅದು ಇನ್ಆಕ್ಟಿವ್ ಆಗ್ತಿದೆ. ಸೊ ಇನ್ಆಕ್ಟಿವ್ ಯಾವಾಗ ತನಕ ಈ ಫಂಡಮೆಂಟಲ್ ರೈಟ್ಸ್ ನಮಗೆ ಜಾರಿಯಲ್ಲಿರುತ್ತೆ. ಫಾರ್ ಎನಿ ಡೇ ಆ ಫಂಡಮೆಂಟಲ್ ರೈಟ್ಸ್ ನಾವೇನಾದ್ರೂ ಅಮೆಂಡ್ ಮಾಡಬಹುದು. ಆ ದಿನ ಈ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಗೆ ಮತ್ತೆ ಇದಕ್ಕಿದ್ದಂತ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗಿರಬಹುದು, ಅವತ್ ಮತ್ತೆ ಅದು ಆಕ್ಟಿವ್ ಆಗುತ್ತೆ. ಬಟ್ ಅಂಟಿಲ್ ದೆನ್ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ನಾವ್ ಯಾವ್ದನ್ನು ರಿಪೀಲ್ ಮಾಡ್ತಿಲ್ಲ, ನಾವು ಬರೀ ಅದನ್ನ ಇನ್ಆಕ್ಟಿವ್ ಮಾಡಿದೀವಿ. ಸೊ ಅವುಗಳ ಮೇಲೆ ನಮ್ಮ ಎಕ್ಲಿಪ್ಸ್ ಅಂತಂದ್ರೆ ಅದು ಓವರ್ ಶ್ಯಾಡೋ ಮಾಡ್ತಿದೆ ಅಂತ ಅರ್ಥ. ಸೊ ಓವರ್ ಶ್ಯಾಡೋ ಮಾಡ್ತಿರೋದೇನು, ನಮ್ಮ ಫಂಡಮೆಂಟಲ್ ರೈಟ್ಸ್ ಓವರ್ ಶ್ಯಾಡೋ ಮಾಡ್ತಿದೆ. ಅಂಡ್ ಸದ್ಯಕ್ಕೆ ಈಗ ಈ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ, ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇದೆ. ಕ್ಲಿಯರ್? ನಮಗೆ ಯಾವಾಗ ಅದು ಬೇಕು, ಅದರ ಅಗತ್ಯ ಇದೆ, ಆ ದಿನ ನಾವು ಅದನ್ನ ಮತ್ತೆ ಆಕ್ಟಿವ್ ಮಾಡ್ಕೊಬಹುದು. ರಿಕ್ವೈರ್ಡ್ ಚೇಂಜಸ್ ಅಥವಾ ಫಂಡಮೆಂಟಲ್ ರೈಟ್ಸ್ ಜೊತೆ ಇರುವಂತ ಒಂದು ರಿಕ್ವೈರ್ಡ್ ಹೆಚ್ಚು ಕಮ್ಮಿ ಅಮೆಂಡ್ ಮಾಡ್ಕೊಂಡು ಅಗೇನ್ ಇಟ್ ಕ್ಯಾನ್ ಬಿ ಬ್ರಾಟ್ ಟು ಯೂಸ್. ಸೊ ದಟ್ ಈಸ್ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಲೆಜಿಸ್ಲೇಟಿವ್ ಎಕ್ಸೆಸ್ ಅಂತಂದ್ರೆ yes, what is pith and substance? Nature of law to determine. Very good. To determine true nature of law. To determine true nature of law, ಒಂದು ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್ ಆದ್ರೂ ಪರವಾಗಿಲ್ಲ. ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್. ಈಗ ನಾವು ಸ್ಟೇಟ್ ಲಿಸ್ಟ್ ಅಲ್ಲಿ ಒಂದು ಟಾಪಿಕ್ ಇದೆ, ಅದರ ಸಂಬಂಧಪಟ್ಟಾಗ ಒಂದು ಲಾನ ಮಾಡಬೇಕು. ಈ ಲಾ ನಾವು ಮಾಡಿರೋದು ಅದನ್ನ ಪೂರ್ತಿಯಾಗಿ ಎಕ್ಸರ್ಸೈಸ್ ಮಾಡಬೇಕು ಅಂತಂದ್ರೆ ಚೂರು ಅದು ಯೂನಿಯನ್ ಸಹ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಅದೇನಕ್ಕೆ ಆ ಲಾ ನಾವೇನ್ ಫ್ರೇಮ್ ಮಾಡ್ತಿದೀವಿ ಅದರ ಟ್ರೂ ನೇಚರ್ ಯೂಸೇಜ್ ಅಲ್ಲಿ ಪ್ರಾಪರ್ ಆಗಿ ಬರ್ಬೇಕು ಅಂತಂದ್ರೆ ಒಂದು ಚೂರು ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್ ನಾವು ಯೂನಿಯನ್ ನ ಸೇರಿಸ್ಕೊಳ್ತಿರೋದು, ಯೂನಿಯನ್ ಟಾಪಿಕ್ ನ ಮೋಸ್ಟ್ಲಿ ಅಳವಡಿಸ್ಕೊಳ್ತಿರಬಹುದು.
ಈ ರೀತಿ ಮಾಡೋದು ಇಟ್ ಇಸ್ ಅ ಟೆಸ್ಟ್ ಆಕ್ಚುಲಿ, ಪಿತ್ ಅಂಡ್ ಸಬ್ಸ್ಟೆನ್ಸ್, ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್. ಈ ಟೆಸ್ಟ್ ಬೇಸಿಸ್ ಮೇಲೆ ಚೂರು ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್ ಆ ಲಾನ ಒಂದು ಟ್ರೂ ನೇಚರ್ ನ ಡಿಸ್ಕ್ಲೋಸ್ ಮಾಡೋದಕ್ಕೋಸ್ಕರ ಆಗ್ತಿದೆ ಅಂತಂದ್ರೆ ಅದು ಓಕೆ, ನಮಗೆ ಅದರಿಂದ ತೊಂದರೆ ಇಲ್ಲ ಅನ್ನೋದನ್ನ ಹೇಳ್ತಿದೆ. ಲೆಜಿಸ್ಲೇಟಿವ್ ಎಕ್ಸಸ್ ಅಂತಂದ್ರೆ legislative excess ಯಾವುದೇ ಒಂದು ಟಾಪಿಕ್ ನಾವು ಫಿಕ್ಸ್ ಕಾನ್ಕರೆಂಟ್ ಲಿಸ್ಟ್ ಆಗ್ಲಿ, ಸ್ಟೇಟ್ ಲಿಸ್ಟ್ ಆಗ್ಲಿ, ಯೂನಿಯನ್ ಲಿಸ್ಟ್ ಆಗ್ಲಿ, ಪ್ರತಿಯೊಂದು ಲೆಜಿಸ್ಲೇಚರ್ ತನ್ನೊಂದು ಎಕ್ಸೀಡ್ ಮಾಡೋ ಹಾಗಿಲ್ಲ ತನ್ನ ಜ್ಯೂರಿಸ್ಡಿಕ್ಷನ್ ಅನ್ನ. ಸೊ ಅದರ ಒಂದು ಆಂಬಿಟ್ ಅಲ್ಲೇ ಅದು ಕೆಲಸ ಮಾಡ್ಬೇಕಾಗತ್ತೆ. ಯೂನಿಯನ್ ಲಿಸ್ಟ್ ಆಗ್ಲಿ ಅದು ಎನ್ಕ್ರೋಚ್ ಮಾಡೋದಿಕ್ಕಾಗೋದಿಲ್ಲ, ಯಾವುದೇ ಒಂದು ಲಿಸ್ಟ್ ಎನ್ಕ್ರೋಚ್ಮೆಂಟ್ ಅನ್ನ ಮಾಡೋ ಹಾಗಿಲ್ಲ, ಎಕ್ಸೆಸಿವ್ ಆಗಿ ಅದು ವರ್ಕ್ ಮಾಡೋದಿಕ್ಕಾಗೋದಿಲ್ಲ, ಅದರ ಒಂದು ಆಂಬಿಟ್ ಅಲ್ಲೇನೆ ಮಾಡ್ಬೇಕಾಗತ್ತೆ. ಬಟ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಇಟ್ ಅಲೌಸ್ ಟು ಅ ಸರ್ಟೇನ್ ಎಕ್ಸ್ಟೆಂಟ್ ಅಷ್ಟೇನೆ, ಅದೂ ಆ ಒಂದು ಲಾ ತನ್ನ ಒಂದು ಲಿಮಿಟ್ಸ್ ಅಲ್ಲೇ ಇದ್ದು ಮಾಡ್ತದೆ. ಬಟ್ ಒಂದು ಚೂರು ಇನ್ಸಿಡೆಂಟಲ್ ಎನ್ಕ್ರೋಚ್ಮೆಂಟ್ ದೆನ್ ಇಟ್ ಇಸ್ ಅಲೌಡ್. ಕ್ಲಿಯರ್? ನೆಕ್ಸ್ಟ್ 89, in the event of conflict between Lok Sabha and Rajya Sabha on a ordinary bill, ಎರಡು ರೀತಿ ಬಿಲ್ ಇರುತ್ತೆ, ಒಂದು ಮನಿ ಬಿಲ್, ಒಂದು ಆರ್ಡಿನರಿ ಬಿಲ್. ಈಗ ಆರ್ಡಿನರಿ ಬಿಲ್ ಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಮತ್ತೆ ರಾಜ್ಯಸಭಾ ಅಲ್ಲಿ ಕಾನ್ಫ್ಲಿಕ್ಟ್ ರೈಸ್ ಆಗಿದೆ. ಆವಾಗ ಆ ಕಾನ್ಫ್ಲಿಕ್ಟ್ ನ ಹೇಗೆ ರಿಸಾಲ್ವ್ ಮಾಡೋದು? ದ ಕಾನ್ಫ್ಲಿಕ್ಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಬೈ President after the consultation with the Union Cabinet. President after consultation with correct answer ಹೇಳಿ. Article 108 of Constitution of India. ಬಿಲ್ ಅಂತಂದಾಗ ನಮಗೆ ಆರ್ಡಿನರಿ ಬಿಲ್ ಮತ್ತೆ ಮನಿ ಬಿಲ್ ಎರಡು ಬಿಲ್ ಇರುತ್ತೆ. ಮನಿ ಬಿಲ್ ಗೆ ಸಂಬಂಧಪಟ್ಟ ಹಾಗೆ ಏನೇ ಒಂದು ಕಾನ್ಫ್ಲಿಕ್ಟ್ ಬಂದ್ರೂ ಅದಕ್ಕೆ ಲೋಕಸಭಾನೇ ಪ್ರಿಸೈಡ್ ಆಗತ್ತೆ, ಲೋಕಸಭಾ ಹೇಳಿದ್ದೆ ಕರೆಕ್ಟ್ ಅಂತ ಹೇಳಲಾಗತ್ತೆ. ಆರ್ಡಿನರಿ ಬಿಲ್ ಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಮತ್ತೆ ರಾಜ್ಯಸಭಾ ಅಲ್ಲಿ ಅಂದ್ರೆ ರಾಜ್ಯಸಭಾ ಇದಕ್ಕೆ ಏನಾದ್ರೂ ಒಂದು ಇದು ಸರಿ ಇಲ್ಲ, ಇದಕ್ಕೆ ಇನ್ನೊಂದ್ ಸ್ವಲ್ಪ ಇದನ್ನ ಆಡ್ ಮಾಡಬಹುದು ಅಂತ ಏನಾದ್ರೂ ಅಮೆಂಡ್ಮೆಂಟ್ಸ್ ಚೇಂಜಸ್ ಅನ್ನ ಹೇಳ್ಬಹುದು. ಮನಿ ಬಿಲ್ ಅಲ್ಲಿ ಕೂಡ ಮನಿ ಬಿಲ್ ಇಂಟ್ರೊಡ್ಯೂಸ್ ಆಗೋದೇ ಲೋಕಸಭಾ ಅಲ್ಲಿ, ಇಂಟ್ರೊಡ್ಯೂಸ್ ಆಗೋದು ಲೋಕಸಭಾ, ಬಟ್ ಒಂದು ಫಾರ್ಮಾಲಿಟಿ ಅದು ರಾಜ್ಯಸಭಾಗೆ ಹೋಗುತ್ತೆ. ರಾಜ್ಯಸಭಾ ಅಲ್ಲಿ ಅದಕ್ಕೆ ಏನಾದ್ರೂ ಎಕ್ಸ್ಟ್ರಾ ಅಮೆಂಡ್ಮೆಂಟ್ಸ್ ಅಂತ ಹೇಳಿದ್ರು ಇಟ್ ಈಸ್ ಡಿಸ್ಕ್ರಿಷನ್ ಆಫ್ ಲೋಕಸಭಾ ವೆದರ್ ಟು ಟೇಕ್ ಇಟ್ ಆರ್ ನಾಟ್. ಲೋಕಸಭಾನ ಡಿಸ್ಕ್ರಿಷನ್ ಆಗುತ್ತೆ, ಅವರು ರಾಜ್ಯಸಭಾದವ್ರು ಹೇಳಿರುವಂತ ಅಮೆಂಡ್ಮೆಂಟ್ಸ್ ನ ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅನ್ನೋದು. ಇಷ್ಟ ಇದ್ರೆ ಕನ್ಸಿಡರ್ ಮಾಡಬಹುದು, ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡೋದು ಇಲ್ಲ. ಅಂಡ್ ಅದ್ರಲ್ಲಿ ಏನಾದ್ರೂ ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ ಲೋಕಸಭಾನೇ ಪ್ರಿವೇಲ್ ಆಗತ್ತೆ, ಲೋಕಸಭಾ ಹೇಳಿದ್ದೆ ಫೈನಲ್ ಡಿಸಿಷನ್ ಅಂತ ಆಗತ್ತೆ. ಅದೇ ನಮಗೆ ಆರ್ಡಿನರಿ ಬಿಲ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ ಪ್ರೆಸಿಡೆಂಟ್ ಒಂದು ಜಾಯಿಂಟ್ ಸೆಷನ್ ಅನ್ನ ಕನ್ವೀನ್ ಮಾಡ್ಬೇಕಾಗತ್ತೆ. ಜಾಯಿಂಟ್ ಸೆಷನ್ ಅನ್ನ ನಡೆಸ್ತೀವಿ ಲೋಕಸಭಾ ಹಾಗೂ ರಾಜ್ಯಸಭಾನ ನಡುವೆ. ಅಂಡ್ ಇದನ್ನ ಕನ್ವೀನ್ ಮಾಡ್ತಿರೋದು ಅಂದ್ರೆ ಸ್ಟಾರ್ಟ್ ಮಾಡ್ತಿರೋದು, ಓಪನ್ ಮಾಡ್ತಿರೋದು ಪ್ರೆಸಿಡೆಂಟ್. ಆಯ್ತಾ? ಎರಡು ಬೇರೆ ಕಾನ್ಸೆಪ್ಟ್ ಇದು ಕೇಳಿ. ಒಂದು ಕನ್ವೀನ್ ಮಾಡ್ತಿರೋದು ಪ್ರೆಸಿಡೆಂಟ್, ಅದನ್ನ ಜಾಯಿಂಟ್ ಸೆಷನ್ ನ ಇನಿಷಿಯೇಟ್ ಸ್ಟಾರ್ಟ್ ಮಾಡ್ತಿರೋದು. ಬಟ್ ರಾಜ್ಯಸಭಾ ಹಾಗೂ ಲೋಕಸಭಾನಲ್ಲಿ ನಡೀತಿರುವಂತ ಈ ಜಾಯಿಂಟ್ ಸೆಷನ್ ನ ಪ್ರಿಸೈಡಿಂಗ್ ಆಫೀಸರ್ ಆಗಿ ಯಾರಿರ್ತಾರೆ, ಪ್ರಿಸೈಡ್ ಮಾಡೋದು ಸ್ಪೀಕರ್. ಸ್ಪೀಕರ್ ಆಫ್ ಲೋಕಸಭಾ ಈ ಒಂದು ಸೆಷನ್ ನ ಪ್ರಿಸೈಡ್ ಮಾಡ್ತಾರೆ, ಜಾಯಿಂಟ್ ಸೆಷನ್ ನ. ಸೊ ನಮಗೆ ಸುಪ್ರೀಂ ಕೋರ್ಟ್ ಇದು ಯಾವ್ದು ಆನ್ಸರ್ ಅಲ್ಲ, ಕನ್ವೀನಿಂಗ್ ಅ ಜಾಯಿಂಟ್ ಸೆಷನ್ ಆಫ್ ಬೋತ್ ದ ಹೌಸಸ್. ಲೋಕಸಭಾ ರಾಜ್ಯಸಭಾನಲ್ಲಿ ಒಂದು ಕಾನ್ಫ್ಲಿಕ್ಟ್, ಸೊ ಎರಡು ಹೌಸಸ್ ನ ನಡುವೆ ಒಂದು ಜಾಯಿಂಟ್ ಸೆಷನ್ ಅನ್ನ ಕೂರಿಸಿ ಪ್ರೆಸಿಡೆಂಟ್ ಒಂದು ಜಾಯಿಂಟ್ ಸೆಷನ್ ಗೆ ಕರೀತಾರೆ. ಅಂಡ್ ಆ ಜಾಯಿಂಟ್ ಸೆಷನ್ ನ ಸ್ಪೀಕರ್ ಲೀಡ್ ಮಾಡ್ತಾರೆ ಅಂಡ್ ಆ ಆರ್ಡಿನರಿ ಬಿಲ್ ನ ರಿಸಾಲ್ವ್ ಮಾಡ್ತಾರೆ. ಓಕೆ, ಸೊ ಇದು ಆನ್ಸರ್ ಆಪ್ಷನ್ ಡಿ, ಆರ್ಟಿಕಲ್ 108 ಗೆ ಸಂಬಂಧಪಟ್ಟಿರುವಂತ ಕ್ವೆಶ್ಚನ್. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997 ಇಷ್ಟು ಇಡೀ ಪೇಪರ್ ಅಲ್ಲಿ ಈಸಿಯೆಸ್ಟ್ ಅಂತಂದ್ರೆ ಇದೊಂದು ಆನ್ಸರ್ ಅನ್ಕೊಳ್ತೀನಿ, ಡೈರೆಕ್ಟ್ ಆಗಿ ಕೇಳಿರೋದು ಆನ್ಸರ್. Option 6. ವರ್ಕ್ ಪ್ಲೇಸ್
ಅಂಡ್ ಇದೊಂದೇ ಜಜ್ಮೆಂಟ್ ನಮಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ, ಒಂದೇ ಅಂತಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಜಜ್ಮೆಂಟ್ ಅಲ್ಲಿ ಬೈಂಡಿಂಗ್ ಗೈಡ್ಲೈನ್ಸ್ ಇತ್ತು. ಬೈಂಡಿಂಗ್ ಗೈಡ್ಲೈನ್ಸ್ ಅಂದ್ರೆ ನಾರ್ಮಲ್ ಆಗಿ ನಾವು ಗೈಡ್ಲೈನ್ಸ್ ಕೊಡ್ತೀವಿ ಸುಪ್ರೀಂ ಕೋರ್ಟ್, ಬಟ್ ಈ ಜಜ್ಮೆಂಟ್ ಅಲ್ಲಿ ಇದ್ದಿದ್ದು ವೇರ್ ಬೈಂಡಿಂಗ್ ಇನ್ ನೇಚರ್. ಸೊ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಲ್ಯಾಂಡ್ಮಾರ್ಕ್ ಜಜ್ಮೆಂಟ್. 91 ಮೆಂಟಲ್ ಅಬಿಲಿಟಿ ನಮಗೆ ಕರ್ನಾಟಕದಲ್ಲಿ ಬರೀ ಸಿಲೆಬಸ್ ಅಲ್ಲಿ ಹೇಳಿದ್ದಾರೆ, ಕೇಳಿಲ್ಲ. ಇಲ್ಲಿ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ 91 8 years ago the age of father was thrice the age of son. ಇದು ಇಕ್ವೇಶನ್ ತಗೊಂಡು ಮಾಡ್ಬೇಕಾಗತ್ತೆ. ಓಕೆ, after 6 years of age, 6 years of the age of the father would be double the age of the son. What is the age of the son now? Solve ಮಾಡ್ತೀರಾ? Yes. ಸೊ ನಮಗೀಗ ಏನ್ ಹೇಳ್ತಿರೋದಿಲ್ಲಿ, ಪ್ರೆಸೆಂಟ್ ಏಜ್ ಫಾದರ್ದು ಎಫ್ ಅಂತ ಅನ್ಕೊಳ್ಳೋಣ, ಸನ್ದು ಎಸ್ ಅಂತ ಅನ್ಕೊಳ್ಳೋಣ. ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿದೆ 8 years ago father's age of father was thrice the age of son. ಸೊ ನಮಗೆ ಎಷ್ಟು? 8 years ago. ಸೊ 8 years ago ಏನಾಗಿತ್ತು? ಫಾದರ್ ಏಜ್ ಏನಾಗುತ್ತೆ? ಎಫ್ ಮೈನಸ್ 8 years ago. ಸನ್ ಎಸ್ ಮೈನಸ್ 8, ಯಾಕಂದ್ರೆ 8 ವರ್ಷದ ಹಿಂದೆ. ಸೊ ಈಗ ನಾವು ಹೇಳ್ತಿರೋದು ಎಫ್ ಮೈನಸ್ 8 ಇಸ್ ಈಕ್ವಲ್ ಟು, ಪ್ರಶ್ನೆ 8 years ago ಏಜ್ ಆಫ್ ಫಾದರ್ ವಾಸ್ ಥ್ರೈಸ್ ದ ಏಜ್ ಆಫ್ ಸನ್. ಥ್ರೈಸ್ ದ ಏಜ್ ಆಫ್ ಸನ್. ಅವನ ಸನ್ನಿನ ಏಜ್ ಏನಿದೆ 8 ವರ್ಷದ ಆಗೋ ಅಂದ್ರೆ ಇಬ್ರು 8 ಮೈನಸ್ ಆಗಿರ್ತಾರಲ್ಲ, ಯಾಕಂದ್ರೆ ಪ್ರತಿ ವರ್ಷ ಇಬ್ರದ್ದು ಏಜ್ ಆಡ್ ಆಗ್ತಾ ಹೋಗುತ್ತೆ. ಸೊ ಎಫ್ ಮೈನಸ್ 8 ಇಸ್ ಈಕ್ವಲ್ ಟು 3 years 3 times of s minus 8. f minus 8 is equal to 3s minus 3 8s are 24. ಬ್ರಾಕೆಟ್ಸ್ ಓಪನ್ ಮಾಡ್ತಿರೋದು ಬೇಸಿಕ್ ಮ್ಯಾಥ್ಸ್. ನಾವು ಇಕ್ವೇಶನ್ ಫ್ರೇಮ್ ಮಾಡ್ಕೊಂಡ್ರೆ ಮ್ಯಾಥ್ಸ್ ಈಸಿ ಆಗುತ್ತೆ. 24. ಈಗ ಏನು ಇಕ್ವೇಶನ್? f is equal to 3s minus 24 plus 8 ಏನಾಗುತ್ತೆ? f is equal to 3s minus answer 16. ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಸೊ 24 minus 8 16 ಆಗುತ್ತೆ. ಸೊ f is equal to 3s minus 16. ಇದು ನಮಗೆ ಫಸ್ಟ್ equation number 1. ಈಗ ನೆಕ್ಸ್ಟ್, ಆಫ್ಟರ್ 6 years of age the father will be double the age of son. ನಮಗೆ ಸನ್ ಏಜ್ ಕೇಳ್ತಿರೋದು. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಇಕ್ವೇಶನ್ ಗೆ ಇದು 6 years ago. ನೆಕ್ಸ್ಟ್ ಆಫ್ಟರ್ 6 years ಅಂತ ಅಂದಾಗ ಇಕ್ವೇಶನ್ ಏನಾಗುತ್ತೆ ಇಲ್ಲಿ ನಮಗೆ? ಎಫ್ ಪ್ಲಸ್ 6 ಎಸ್ ಪ್ಲಸ್ 6. ಕರೆಕ್ಟಾ? Yes, ma'am. ಈ ಪಾಯಿಂಟ್. ಈಗ ಇದಕ್ಕೆ ಇಕ್ವೇಶನ್ ಅಂತಂದ್ರೆ ಎಫ್ ಪ್ಲಸ್ 6 ಇಸ್ ಈಕ್ವಲ್ ಟು, ಆಫ್ಟರ್ 6 years ಫಾದರ್ ವಿಲ್ ಬಿ ಡಬಲ್ ದ ಏಜ್ ಆಫ್ ಸನ್. ಫಾದರ್ದು ಏಜ್ ಏನಿದೆ ಅದು ಸನ್ನಿನ ಏಜ್ಗೆ ಡಬಲ್ ಆಗಿರುತ್ತೆ. ಸೊ ಎಫ್ ಪ್ಲಸ್ 6 ಇಸ್ ಈಕ್ವಲ್ ಟು 2s ಪ್ಲಸ್ 6 ಅಲ್ವಾ? 2s ಪ್ಲಸ್ 6 ಅಂತ ಅಂದಾಗ f is equal to 2s plus 6, ಮತ್ತೆ ಇದು ಆ ಕಡೆ ಹೋದ್ರೆ ಮೈನಸ್ 6 ಆಗುತ್ತೆ. ಸೊ ಏನ್ ಆನ್ಸರ್? ಮ್ಯಾಮ್ 2s plus 12 ಆಗುತ್ತೆ ಮ್ಯಾಮ್. ಸಾರಿ 2s plus 2 6 12. ಸೊ ಇದು ಈ ಕಡೆ ಬಂದ್ರೆ ಮೈನಸ್ 6 ಆಗುತ್ತೆ ಅಂಡ್ 12 minus 6. f is equal to 2s plus 6. ಇದು ನಮಗೆ ಈಕ್ವೇಶನ್ ನಂಬರ್
2 ಆಗುತ್ತೆ. ಈಗ ಈ ಎರಡು ಇಕ್ವೇಶನ್ ನ f is equal to 2s plus 6, f is equal to 3s minus 16. So ಅಂತಂದ್ರೆ 2s plus 6 is equal to 3s minus 16. 2s ಮತ್ತೆ 3s I mean 6 plus 16 is equal to 3s minus 2s. 6 plus 16 ಎಷ್ಟು? 22 is equal to s. So s na age bandu 22. Option B. Okay. Clear? ಬರ್ಕೊಳ್ತಿದ್ದೀರಾ ಕಾಯ್ಲಾ ಇಲ್ಲ? ಡನ್. ಮುಂದಕ್ಕೆ ಹೋಗೋಣವಾ? Yes, ma'am. Okay. So answer, sun na age ಏನು? Sun ಇವಾಗ 22 age. 92. If a car travels at a speed of 120 km per hour, how much distance will it cover in 30 seconds? First ಇದು seconds ಅಲ್ಲಿದೆ, ಇದು hour ಅಲ್ಲಿದೆ. So ನಾವು ಇದನ್ನ meter per seconds ಗೆ ತಗೊಬೇಕಾಗುತ್ತೆ. So if a car travels at a speed of 120 km per hour, how much distance will it cover in 30 seconds? 120 meter per second ಹೇಗೆ ಮಾಡೋದು? Yes? 120 into 5 by 18. 18 120 20 ಆಗುತ್ತೆ, ಇದು 3 ಆಗುತ್ತೆ, which is equal to 100. 20 into 5 is 100 by 3, which is equal to ನಮಗೆ 33.33 ಅಂತ ಬರುತ್ತೆ. ಸೊ ಈಗ ಡಿಸ್ಟೆನ್ಸ್ is equal to speed into time. ಸೊ ನಮಗೆ ಡಿಸ್ಟೆನ್ಸ್ ಟೈಮ್ ಇಲ್ಲಿ ಕೊಟ್ಟಿದೆ ಅಂಡ್ ಇದು ನಮ್ಮ ಸ್ಪೀಡ್ ಆಗಿದೆ. ಸೊ 33.33 into 30 seconds ಗೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ನಮಗೆ ಅಪ್ರಾಕ್ಸ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿರೋದು ಅಂತ ಅಂದ್ರೆ 1000 ಅನ್ನೋದು ಬರುತ್ತೆ. 999.99 ಅನ್ನೋದು ಬರುತ್ತೆ. ಸೊ ಅದನ್ನ ಅಪ್ರಾಕ್ಸಿಮೇಟ್ ಅಂತ ಮಾಡಿದ್ರೆ ನಮಗೆ 1000 ಮೀಟರ್ಸ್ ಅನ್ನೋದು ಆಗುತ್ತೆ. ಸಿನ್ಸ್ ಇದು ನಮಗೆ ಮೀಟರ್ಸ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಕೇಳಿರೋದ್ರಿಂದ ಅದನ್ನ ನಾವು ಮೀಟರ್ಸ್ ಗೆ ಕನ್ವರ್ಟ್ ಮಾಡಿ ಮಾಡ್ತಿರೋಂಥದ್ದು. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, 1000 meters ಅಪ್ರಾಕ್ಸ್ ಆಗುತ್ತೆ. ನೆಕ್ಸ್ಟ್ 93. 24 teams are divided into 4 groups. Each group has 6 teams. 24 teams ನ 4 ಗ್ರೂಪ್ ಗೆ ಡಿವೈಡ್ ಮಾಡಿದ್ದೀವಿ. ಪ್ರತಿ ಗ್ರೂಪ್ ಅಲ್ಲೂ 6 teams ಇದೆ. Within each group, the team plays with each other exactly once. ಒಂದು ಟೀಮ್ ಒಂದು ಗ್ರೂಪ್ ಅಲ್ಲಿ ಇರುವಂತ ಟೀಮ್ ಇನ್ನೊಂದು ಟೀಮ್ ಜೊತೆಗೆ ಒಂದು ಸತಿ ಮಾತ್ರನೇ ಆಟ ಆಡುತ್ತೆ. The winner of each group then play in the semi-final. And ಇಲ್ಲಿ ವಿನ್ನರ್ ಆದಂತವರು ಸೆಮಿಫೈನಲ್ಸ್ ಆಟ ಆಡ್ತಾರೆ. ಅದಾದ್ಮೇಲೆ ವಿನ್ನರ್ ಆಫ್ ದ ಸೆಮಿಫೈನಲ್ಸ್ ಪ್ಲೇ ಇನ್ ದ ಫೈನಲ್ಸ್. ಸೆಮಿಫೈನಲ್ ಅಲ್ಲಿ ವಿನ್ನರ್ ಆದವರು ಫೈನಲ್ಸ್ ಆಟ ಆಡ್ತಾರೆ. ಅಂಡ್ ಲೂಸರ್ಸ್ ಫಾರ್ ದ ಥರ್ಡ್ ಪ್ಲೇಸ್. ಅಂಡ್ ಲೂಸರ್ ಟೀಮ್ ಯಾರಿದ್ದಾರೆ ಥರ್ಡ್ ಪ್ಲೇಸ್ ಗೆ ಅವರು ಒಂದು ಆಟ ಆಡ್ತಾರೆ. ಹೌ ಮೆನಿ ಮ್ಯಾಚಸ್ ಆರ್ ಪ್ಲೇಡ್? ಟೋಟಲ್ ಈಗ ಎಷ್ಟು ಮ್ಯಾಚ್ ಆಟ ಆಡಿದ್ರು ಅನ್ನೋದು ಪ್ರಶ್ನೆ. ಕ್ಲಿಯರ್? ಸೊ ನಮಗೆ 24 ಟೀಮ್ಸ್ ನ ನಾವು 4 ಆಗಿ ಡಿವೈಡ್ ಮಾಡಿದೀವಿ, 4 ಗ್ರೂಪ್ಸ್. ಅಂಡ್ 4 ಗ್ರೂಪ್ ಅಲ್ಲಿ ಅಂದ್ರೆ ಪ್ರತಿ ಗ್ರೂಪ್ ಗೆ ಈಚ್ ಟೀಮ್ 6 ಟೀಮ್ಸ್ ಇದೆ. ಸೊ 6 ಟೀಮ್ಸ್, ಒಂದೊಂದು ಟೀಮ್ ಒಂದೊಂದ್ ಸತಿನೇ ಆಟ ಆಡೋದು. ಎ ಬಿ ಸಿ ಡಿ ಇ ಎಫ್ 6 ಟೀಮ್ಸ್ ಆಯ್ತು. 1 2 3 4 5 6. ಈಗ ಎ ಟೀಮ್ ಎ ಜೊತೆಗೆ ಆಟ ಏನಕ್ಕೆ ಆಡ್ತಾನೆ? ಎ ಬಿ ಜೊತೆಗೆ ಒಂದು ಆಟ, ಸಿ ಜೊತೆಗೆ ಒಂದು ಆಟ, ಡಿ ಜೊತೆಗೆ ಒಂದು, ಇ ಒಂದು, ಎಫ್ ಒಂದು. ಇದು ಎ ಟೀಮ್ ಉಳಿದ ಎಲ್ಲರ ಜೊತೆ ಒಂದೊಂದು ಮ್ಯಾಚ್ ಅನ್ನ ಆಡಿದೆ.
ಈಗ ಬಿ ಟೀಮ್, ಎ ಬಿ ಮುಗ್ದಿದೆ. ಸೊ ಬಿ ನೆಕ್ಸ್ಟ್ ಆಡ್ಬೇಕು ಅಂದ್ರೆ ಸಿ ಜೊತೆಗೆ ಆಟ ಆಡ್ತಾನೆ, ಯಾಕಂದ್ರೆ ಎ ಬಿದು ಮ್ಯಾಚ್ ಆಗೋಗಿದೆ ಅಂಡ್ ಒಂದೇ ಸತಿ ಆಟ ಆಡೋದು. ಸಿ ಜೊತೆ ಒಂದು ಆಟ, ಡಿ ಜೊತೆ, ಇ ಎಫ್ ಜೊತೆ ಒಂದು ಗೇಮ್ ಅನ್ನ ಆಡ್ತಾನೆ ಬಿ ಟೀಮ್. ಸಿ ಟೀಮ್ ಡಿ ಜೊತೆ ಒಂದು, ಇ ಜೊತೆ ಒಂದು, ಎಫ್ ಜೊತೆ ಒಂದು, ಡಿ ಇ ಮತ್ತೆ ಎಫ್ ಜೊತೆಗೆ, ಇ ಎಫ್ ಜೊತೆ. ಇಲ್ಲಿಗೆ ಎಲ್ಲಾ ಟೀಮ್ ಎಲ್ಲಾರ್ ಜೊತೆ ಒಂದೊಂದು ಆಟನ ಆಡಿ ಮುಗಿಸಿದೆ. ಸೊ ನಮ್ಗೆ ಎಷ್ಟು ಮ್ಯಾಚ್ ಆಯ್ತು? ಇಲ್ಲಿ 1 ಮ್ಯಾಚ್ ಆಗಿದೆ, ಇಲ್ಲಿ 2 ಮ್ಯಾಚ್, ಇಲ್ಲಿ 3 ಮ್ಯಾಚ್ ನಡೆದಿದೆ, ಇಲ್ಲಿ 4 ಮ್ಯಾಚ್, ಇಲ್ಲಿ 5 ಮ್ಯಾಚ್ ನಡೀತು. ನಮ್ಮ ಇನಿಷಿಯಲ್ ಫಸ್ಟ್ ಪಾರ್ಟ್ ಏನಿದೆ, ಈಚ್ ಗ್ರೂಪ್ ಹ್ಯಾಸ್ 6 teams. Within each group plays with each other exactly once ನಾವು ಆಟ ಆಡಾಯ್ತು. ಸೊ ಒನ್ಸ್ ಆಟ ಆಡಿದಕ್ಕೆ 5 plus 4 9 12 14 15 ಮ್ಯಾಚಸ್ ಅನ್ನ ಆಡಿದೀವಿ. ಬೈ ಫಾರ್ 15 ಮ್ಯಾಚ್ ಆಟ ಆಡಿದೀವಿ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದ್ದಾರೆ, ವಿನ್ನರ್ ಆಫ್ ಈಚ್ ಗ್ರೂಪ್ ದೆನ್ ಪ್ಲೇ ಇನ್ ಸೆಮಿಫೈನಲ್ಸ್. ವಿನ್ನರ್, ಸೊ ಓಕೆ, ಪ್ರತಿ ಗ್ರೂಪ್ ನ 4 ಗ್ರೂಪ್ ಇರೋದು. ಸೊ 4 ಗ್ರೂಪ್ ನ ವಿನ್ನರ್ ಅಂತ ತಗೊಂಡ್ರೆ ನಮ್ಗೆ ಅವರು ಒಂದೊಂದು ಮ್ಯಾಚ್ ಅನ್ನ ಆಡ್ತಾರೆ. ಸೊ ಈಗ ಸೆಮಿಫೈನಲ್ಸ್ ಅಂತ ಬಂದಾಗ ಒಂದ್ ನಿಮಿಷ, 4 ಗ್ರೂಪ್ ಅಲ್ಲಿ 6 teams. ಸೊ 15 into 4 groups 60 ಮ್ಯಾಚಸ್ ನಡೆದಿದೆ. ಈಗ ಗ್ರೂಪ್ ಅಲ್ಲಿ ಒಂದು ಟೀಮ್ ವಿನ್ ಆಗಿರೋದು. ಸೊ ವಿನ್ನರ್ ಆಫ್ ಈಚ್ ಗ್ರೂಪ್ ಆಟ ಆಡ್ತಿರೋದು ಸೆಮಿಫೈನಲ್ಗೆ. ಪ್ರತಿಯೊಂದು ಗ್ರೂಪ್ ಅಲ್ಲೂ 6 ಟೀಮ್ ಈ ತರ ಆಟ ಆಡಿದೆ. ಈ ತರ ಆಟ ಆಡಿದ್ಮೇಲೆ ಇವಾಗ 60 ಮ್ಯಾಚ್ ನಡೀತು. ಒಂದೊಂದು ಗ್ರೂಪ್ ಒಬ್ಬೊಬ್ರು ವಿನ್ನರ್ ಅಂತ ಅನ್ಕೊಂಡ್ರೆ, ಎ ಮತ್ತೆ ಬಿ ಸೆಮಿಫೈನಲ್ ಅಲ್ಲಿ ಒಂದೊಂದು ಗ್ರೂಪ್ಗೆ ಎ ಬಿ ಸಿ ಡಿ ಒಂದೊಂದು ಗ್ರೂಪ್ಗೆ ಒಬ್ಬೊಬ್ರು ವಿನ್ನರ್ ಆಗಿ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. ಸೆಮಿಫೈನಲ್ಸ್ ಅಲ್ಲಿ ಇವರಿಬ್ರು ನಡುವೆ ಒಂದು ಮ್ಯಾಚ್ ನಡೆಯುತ್ತೆ, ಇವರಿಬ್ರು ನಡುವೆನೂ ಒಂದು ಮ್ಯಾಚ್ ನಡೆಯುತ್ತೆ, ರೈಟ್? ಸೊ ನಮಗೆ ಇಲ್ಲಿ 2 ಮ್ಯಾಚಸ್, ಸೊ 60ಗೆ ಪ್ಲಸ್ 2 2 ಮ್ಯಾಚ್ ಸೆಮಿಫೈನಲ್ಸ್ ನಡೆಯುತ್ತೆ. ಇದಾದ್ಮೇಲೆ ವಿನ್ನರ್ ಆಫ್ ಸೆಮಿಫೈನಲ್ ಪ್ಲೇ ಇನ್ ದ ಫೈನಲ್. ಸೆಮಿಫೈನಲ್ಸ್ ಗೆ ವಿನ್ನರ್, ಸೊ ಇವರಿಬ್ರಲ್ಲಿ ಒಬ್ರು ವಿನ್ನರ್, ಇವರಿಬ್ರಲ್ಲಿ ಒಬ್ರು ವಿನ್ನರ್ ಆಗ್ಬೇಕು. ಎ ಮತ್ತೆ ಸಿ ವಿನ್ನರ್ ಅಂತ ಅನ್ಕೊಂಡ್ರೆ ಎ ಮತ್ತೆ ಸಿ ನ ನಡುವೆ ಫೈನಲ್ಸ್ ನಡಿಬೇಕು. ಸೊ ಎ ಮತ್ತೆ ಸಿ ನ ನಡುವೆ ನಡೆದಂತ ಫೈನಲ್ ಒಂದು ಮ್ಯಾಚ್ ಆಗತ್ತೆ. ಅದರ ಜೊತೆಗೆ ಅಂಡ್ ಲೂಸರ್ಸ್ ಫಾರ್ ದ ಥರ್ಡ್ ಪ್ಲೇಸ್. ಅಂಡ್ ಲೂಸರ್ ಅಂತಂದ್ರೆ ಇವರಿಬ್ರು ಸೋತ್ ಹೋದಂತವ್ರು, ಬಿ ಮತ್ತೆ ಡಿ. ಸೊ ಇವರಿಬ್ರು ನಡುವೆನೂ ಒಂದು ಮ್ಯಾಚ್ ನಡೆಸಬೇಕಾಗತ್ತೆ, ಯಾಕಂದ್ರೆ ಸೋತೋಗಿರುವಂತ ಮ್ಯಾಚ್ ಥರ್ಡ್ ಪ್ಲೇಸ್ ಯಾರಿಗೆ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ. ಸೊ ಇಲ್ಲಿ 2, ಸೊ ಇಲ್ಲಿ +1 +1 64 ಮ್ಯಾಚ್ ನಡೆಯುತ್ತೆ ಇನ್ ಟೋಟಲ್ ವಿನ್ನರ್ ಅನ್ನ ಡಿಸೈಡ್ ಮಾಡಕ್ಕೆ. ಈ ಕಂಪ್ಲೀಟ್ ಮ್ಯಾಚ್ ಅಲ್ಲಿ 64 ಗೇಮ್ ಮ್ಯಾಚಸ್ ನಡೆಯುತ್ತೆ. ಅರ್ಥ ಆಯ್ತಾ? Yes, ma'am. Okay. This is 93. Excuse me, ma'am. ಮಾಡ್ಕೋಬೇಕಾಗತ್ತೆ. Excuse ಮ್ಯಾಮ್, ಈ ತರ ಕ್ವಶನ್ಸ್ ಬಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಜಾಸ್ತಿ ಆಗುತ್ತಲ್ಲ, ನಾವ್ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ? ಲಾ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆದಷ್ಟು ಕಮ್ಮಿ ಟೈಮ್. ಸೊ ಲಾ ಅಂತ ಬಂದಾಗ ಕಂಪ್ಲೀಟ್ ನಿಮ್ ಕೈಯಲ್ಲಿದೆ. ಸೊ ಹಾಗಿದ್ದಾಗ ಅದ್ರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ದಟ್ 60 minutes ಅಲ್ಲಿ 100 ಕ್ವೆಶನ್ ಮಾಡುವಂತ ಅಬಿಲಿಟಿ ನಿಮಗೆ ಇರ್ಬೇಕು. ಅದೇನಕ್ಕೆ ಅಂದ್ರೆ ಈ ತರ ಕ್ವೆಶನ್ಸ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್. ಸೊ ಇದನ್ನ ಅಡ್ರೆಸ್ ಮಾಡೋದಕ್ಕೆ ಫಸ್ಟ್ ಲಾ ನಿಮ್ದು. ಸೊ ಲಾ ಅಂತ ಬಂದಾಗ 60 minutes 100 ಕ್ವೆಶನ್, ಇದು ನಿಮ್ಮ ಟಾರ್ಗೆಟ್ ಆಗಿರ್ಲೇಬೇಕು. ಅದ್ ಸಾಲ್ವ್ ಮಾಡ್ತೀರಿ ಅಂತ ಅಂದಾಗ ಉಳಿದ ಅರ್ಧ ಗಂಟೆ ನಿಮ್ ಹತ್ರ ಪೂರ್ತಿ ಟೈಮ್ ಇರುತ್ತೆ ಈ ತರ ಎಕ್ಸ್ಟ್ರಾ ಕ್ವೆಶನ್ಸ್, ಅನ್ಎಕ್ಸ್ಪೆಕ್ಟೆಡ್ ಟಫ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ. ಈ ಕ್ವೆಶನ್ ಆಕ್ಚುಲಿ ಚೂರು ತಲೆ ಉಪಯೋಗಿಸುವಂತ ಕ್ವೆಶನ್. ಸೊ ಸ್ವಲ್ಪ ನಾವು ತಲೆ ಉಪಯೋಗಿಸ್ಕೊಂಡ್ರೆ ಈ ಕ್ವೆಶನ್ ಆನ್ಸರ್ ಮಾಡ್ಬೋದು. ಅಂಡ್ ಈ ತರ ಕ್ವೆಶನ್ಸ್ ಬಂದಾಗ ಫಸ್ಟ್ ಇದಕ್ಕೆ ಟೈಮ್ ಕೊಡೋದಕ್ಕೆ ಹೋಗ್ಬೇಡಿ ಪ್ಲೀಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್
ನಿಮ್ಮ ಫಸ್ಟ್ 60 ಮಿನಿಟ್ಸ್ ಏನಿದೆ ಅದು 100% ನಿಮ್ ರಿಸಲ್ಟ್ ಅನ್ನ ಇನ್ಶೂರ್ ಮಾಡುತ್ತೆ. ಸೊ ಫಸ್ಟ್ ಮಿನಿಟ್ಸ್ ಅಲ್ಲಿ ಪ್ರತಿಯೊಂದು ಕ್ವೆಶನ್ ಅನ್ನ ಓದ್ ಮುಗಿಸಿ ಅಂಡ್ ಆ ಕ್ವೆಶನ್ಸ್ ಅಲ್ಲಿ ನಿಮಗ್ ಬರುವಂತ ಎಲ್ಲಾ ಆನ್ಸರ್ಸ್ ಅನ್ನ ಆನ್ಸರ್ ಮಾಡಿ. ದಟ್ ಇಸ್ ವೇರ್ ನಿಮ್ಮ ಕಂಪ್ಲೀಟ್ ನಾಲೆಜ್ ನ ನೀವು ಯುಟಿಲೈಸ್ ಮಾಡ್ತೀರಿ. ಅದಾದ್ಮೇಲೆ ಉಳಿದ ಹಾಫ್ ಅನ್ ಅವರ್ ಅಲ್ಲಿ ನಿಮ್ದು ಉಳಿದೋಗಿರುವಂತ ಪ್ರಶ್ನೆ ಏನಿದೆ, ಟಫ್ ಆಗಿರಬಹುದು, ಕನ್ಫ್ಯೂಷನ್ ಆಗಿರಬಹುದು, ಎನಿಥಿಂಗ್, ಆ ಪ್ರಶ್ನೆಗಳಿಗೆ ಉಳಿದ 90 ಮಿನಿಟ್ಸ್ ಅಷ್ಟೇ ಅಲ್ಲ ನಮ್ಮ ಹತ್ರ ಟೈಮ್. ಸೊ ಅದರಲ್ಲಿ ಉಳಿದಂತ ಕ್ವೆಶನ್ಸ್ಗೆ ಟೈಮ್ ಕೊಡಿ. ಈಗ ಯೋಚನೆ ಮಾಡೋದಿಕ್ಕೆ ಏನಾಗಿರುತ್ತೆ, ಇದನ್ನ ಸಾಲ್ವ್ ಮಾಡೋದಿಕ್ಕೆ ಎಲ್ಲಾನು. ಇಲ್ಲ 3 ಕ್ವೆಶನ್ಸ್ ಅಷ್ಟೇನೆ ಕೇಳಿರೋದು ಈ ತರದ್ದು. ಅಂಡ್ ಈ 3 ಕ್ವೆಶನ್ಸ್ ನಿಮ್ಮ ಒಂದು ಕಂಪ್ಲೀಟ್ ಪೇಪರ್ ನ ಡಿಸೈಡ್ ಮಾಡೋದಿಲ್ಲ, ರೈಟ್? ಸೊ 3 ಪ್ರಶ್ನೆ ಬಿಟ್ಟು 97 ಕ್ವೆಶನ್ಸ್ ನಿಮಗೆ ಗೊತ್ತಿರೋ ಅಂತದ್ದೇ. ಸೊ ಹಾಗಾಗಿ ಈ 3 ಕ್ವೆಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ 3 ಕ್ವೆಶನ್ಸ್ ನ ಎಕ್ಸಾಮ್ ಅಲ್ಲಿ ಲಾಸ್ಟ್ ಅಲ್ಲಿ ಮಾಡೋದಕ್ಕೆ ಟೈಮ್ ಕೊಟ್ರೆ ಆಯ್ತು. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಆಂಟ್ರಪ್ರನರ್ ಗೆ ಕರೆಕ್ಟ್ ಸ್ಪೆಲ್ಲಿಂಗ್ ಏನು? ಆನ್ಸರ್ ನಿಮ್ ಕಡೆಯಿಂದಾನೇ ಬರ್ಲಿ. ಎ ಆಂಟ್ರಪ್ರನರ್, ENTREPRENEUR, ಇದು ಕರೆಕ್ಟ್ ಸ್ಪೆಲ್ಲಿಂಗ್, ಆಂಟ್ರಪ್ರನರ್. 95 ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಇದು ಒಂಥರ ನಮಗೆ ಮೆಂಟಲ್ ಅಬಿಲಿಟಿ ಕ್ವೆಶನ್. ಇದು ಪಾ ಕ್ಯಾಟ್, ಹುಫ್ ಯಾವ್ದಕ್ಕೆ ಅಂದ್ರೆ ಕ್ಯಾಟ್ ಏನಿದೆ ನಮ್ದು ಐ ಮೀನ್ ಮನುಷ್ಯರದು ಫೂಟ್ ಅಂತ ಕರಿತೀವಿ, ಅದೇ ರೀತಿ ಕ್ಯಾಟ್ದು ಪಾ ಅಂತ ಕರಿತೀವಿ. ಹುಫ್ ಯಾವ ಪ್ರಾಣಿಗೆ ಕರಿತೀವಿ? ಯಾವ ಪ್ರಾಣಿದು ಪಾದನ ಹುಫ್ ಅಂತ ಕರಿತಿರೋದು? ಹಾರ್ಸ್. Horse. Correct. Who was the chairman of the Fundamental Rights Subcommittee of the Constituent Assembly? Subcommittee chairman. J.B. Kriplani. Okay. J.B. Kriplani ಅವರು. 97. What is the period of summer recess of Apex Court in 2024? Supreme Court ದು summer vacation break ಎಷ್ಟು, ಯಾವ ಡ್ಯೂರೇಷನ್ ಇಂದ ಯಾವ ಡ್ಯೂರೇಷನ್? ಇದು ಯಾವಾಗ್ಲೂ ಚೇಂಜ್ ಆಗ್ತಾ ಇರ್ತದೆ, ಫಿಕ್ಸ್ ಅಂತ ಏನಿಲ್ಲ. ಸಮ್ಮರ್ ಹಾಲಿಡೇ ನಮ್ಗೆ ಈ ಟೈಮಲ್ಲಿ ಬರ್ತದೆ ಅನ್ನೋದು ಫಿಕ್ಸ್ ಅಲ್ಲ. ಇದು ಅವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಿರತ್ತೆ. ಸೊ ಹಾಗಾಗಿ ಅಂದ್ರೆ ನಾರ್ಮಲ್ ಆಗಿ ನ್ಯೂಸ್ ಅಲ್ಲಿ ಇದ್ದಿರತ್ತಲ್ಲ, ದಟ್ ಇವಾಗ ಇನ್ ಮುಂದೆ ಸುಪ್ರೀಂ ಕೋರ್ಟ್ ಇಷ್ಟು ದಿನಕ್ಕೆ ಸಮ್ಮರ್ ಬ್ರೇಕ್ ಅಲ್ಲಿ ಇದೆ ಅನ್ನೋದು ಅದನ್ನ ಪ್ರಶ್ನೆ ಕೇಳಿದಾರೆ ಅಷ್ಟೇ. ಸೊ ಆ ಒಂದು ಡ್ಯೂರೇಷನ್ ಅಲ್ಲಿ ಇದಕ್ಕೆ ಆನ್ಸರ್ ಆಪ್ಷನ್ ಡಿ, ಮೇ 20 ಇಂದ ಜುಲೈ 7, 2024 ಅಲ್ಲಿ ಸಮ್ಮರ್ ಬ್ರೇಕ್ ಅನ್ನೋದು ಇತ್ತು ಸುಪ್ರೀಂ ಕೋರ್ಟ್ಗೆ. ಈ ತರ ನಮಗೆ ಏನು ಹೈಕೋರ್ಟ್ ಅಲ್ಲೂ ಇರುತ್ತೆ. ಸೊ ಅದು ರೆಗ್ಯುಲರ್ ನೀವು ಪ್ರಾಕ್ಟೀಸ್ ಮಾಡ್ತಿರೋಂಥವ್ರಿಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ಇಲ್ಲದೆ ಇರುವಂತವ್ರು ಹೈಕೋರ್ಟ್ ನ ಒಂದು ಏನು ನೋಟಿಸ್ ಅನ್ನೋ ಸೆಕ್ಷನ್ ಏನಿದೆ ವೆಬ್ಸೈಟ್ ಅಲ್ಲಿ, ಅದನ್ನ ಡೈಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇರಿ. ಎನಿಥಿಂಗ್ ಇಂಪಾರ್ಟೆಂಟ್ ಅನ್ನೋದು ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ಅದ್ರಿಂದಾನೇ ಇದನ್ನ ಕೇಳಿರುವಂತದ್ದು. 98. Who is the Chief Justice of Patna High Court? Patna High Court Chief Justice ಒಬ್ರು ಕೇರಳ ಜಡ್ಜ್. ಸೊ ಹಾಗಾಗಿ ಈ ಪ್ರಶ್ನೆನ ಕೇಳಿರೋದು. ಇದೇ ರೀತಿ ನಮ್ದೂನು ಸಹ ಎಲ್ಲೆಲ್ಲಿ ಕರ್ನಾಟಕದ ಜಡ್ಜಸ್ ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿದ್ದಾರೆ ಅದನ್ನ ನಾವು ಓದ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇದು ಜಸ್ಟಿಸ್ ಕೆ ವಿನೋದ್ ಚಂದ್ರನ್ ಇವರು ಪಾಟ್ನಾ ಹೈಕೋರ್ಟ್ ನ ಜಡ್ಜ್, ಚೀಫ್ ಜಸ್ಟಿಸ್. ಸೊ ಹಾಗಾಗಿ ಈ ಪ್ರಶ್ನೆನ ಕೇಳಿರೋದು. ಅದು ಅವಾಗ ಅವರು ಅಪಾಯಿಂಟ್ ಆಗಿದ್ರು, ಕರೆಂಟ್ ಅಫೇರ್ಸ್ ಅವರಿಗೆ. ಸೊ ನಮಗೆ ಅಗೇನ್ ಸಿಮಿಲರ್ಲಿ ಕರ್ನಾಟಕದಲ್ಲಿ ಇವಾಗ ಯಾರಿದ್ದಾರೆ, ಅದೇ ರೀತಿ ಕರ್ನಾಟಕದ ಜಡ್ಜಸ್ ಬೇರೆ ಯಾವ ಹೈಕೋರ್ಟ್ಸ್ ಅಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಾರೆ, ಇದು ನಮ್ಮನ್ನು ಕೇಳುವಂತ ಒಂದು ಪ್ರಶ್ನೆನೆ. ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾರೆ. ಸೊ ಈ ರೀತಿ ಕರ್ನಾಟಕದವರು ಎಲ್ಲೆಲ್ಲಿದ್ದಾರೆ ಅನ್ನೋ ರೀತಿ ನಮಗೂ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ. ಹೌ ಮೆನಿ ಹೈಕೋರ್ಟ್ಸ್ ಆರ್ ದೇರ್ ಇನ್ ಇಂಡಿಯಾ? ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ಸ್ ಇದೆ? ಇದು ನಮ್ ಪೇಪರ್ ಅಲ್ಲಿ ಯಾವಾಗ್ಲೂ ಕೇಳುವಂತದ್ದೇ. 25. ಜಮ್ಮು ಕಾಶ್ಮೀರ್ ಅಂಡ್ ಲದ್ದಾಖ್ ನಮ್ಗೆ ಆರ್ಡಿನೆನ್ಸ್ ಬಂದ ನಂತರ ಜಮ್ಮು ಕಾಶ್ಮೀರ್ ಅಂಡ್ ಲದ್ದಾಖ್ ಹೈಕೋರ್ಟ್ ಒಂದಾಯ್ತು. ಸೊ ಹಾಗಾಗಿ ಅದು 25 ಗೆ ಆಡ್ ಆಯ್ತು. ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಕ್ವಾಲಿಫೈ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಸ್ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ ಕೇರಳ? ಕೇರಳ ಅಂತ ಅಲ್ಲ, ಇದು ಆಕ್ಚುಲಿ ಏನು ಡಿಸೈಡ್ ಮಾಡೋದು ಏಜ್ ಅನ್ನ ಡಿಸೈಡ್ ಮಾಡೋದು ಇಲ್ಲಿ ಆನ್ಸರ್ 35 years. ಏಜ್ ನ ಡಿಸೈಡ್ ಮಾಡೋದು ಹೈಕೋರ್ಟ್,
ಬಟ್ ಡಿಸ್ಟ್ರಿಕ್ಟ್ ಜಡ್ಜ್ ನ ಒಂದು ಪ್ರೊವಿಷನ್ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಯಾವ ಆರ್ಟಿಕಲ್ ಅಲ್ಲಿ? ಆರ್ಟಿಕಲ್ 233 ಡಿಸ್ಟ್ರಿಕ್ಟ್ ಜಡ್ಜ್ ಬಗ್ಗೆ, ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಬಗ್ಗೆ ಹೇಳುತ್ತೆ. ಕ್ಲಾಸ್ 2 ಹೇಳುತ್ತೆ ಕ್ವಾಲಿಫಿಕೇಶನ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ಅಂಡ್ ಇದ್ರಲ್ಲಿ ನಾವು ಹೇಳ್ತೀವಿ ದಟ್ ಮಿನಿಮಮ್ 7 year ಪ್ರಾಕ್ಟೀಸ್ ಬೇಕು ಡಿಸ್ಟ್ರಿಕ್ಟ್ ಜಡ್ಜ್ ಆಗೋದಿಕ್ಕೆ. ಇದನ್ನ ಹೈಕೋರ್ಟ್ ಅಲ್ಲ ಹೇಳ್ತಿರೋದು, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಬೇಕು, ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಿರೋದು ಆರ್ಟಿಕಲ್ 233 ಕ್ಲಾಸ್ 2 ಅಲ್ಲಿ. ಓಕೆ, ಸೊ ಹೈಕೋರ್ಟ್ ಕೇರಳ ಡಿಸ್ಟ್ರಿಕ್ಟ್ ಜಡ್ಜ್ ಆಗೋದಿಕ್ಕೆ ಮಿನಿಮಮ್ ಏಜ್ ಬಂದು 35 years. ಕರ್ನಾಟಕದಲ್ಲಿ ಎಷ್ಟು ಮಿನಿಮಮ್ ಏಜ್ ಆಫ್ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಜಡ್ಜ್, ಐ ಮೀನ್ ಹೈಕೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗೋದಿಕ್ಕೆ ಮಿನಿಮಮ್ ಏಜ್? ಎನಿಬಡಿ? ಈ ಏಜ್ ಫ್ಯಾಕ್ಟರ್ ಹೈಕೋರ್ಟ್ ಡಿಸೈಡ್ ಮಾಡುವಂತದ್ದು. ಓಕೆ,